ಅತ್ಯುತ್ತಮ ಮತ್ತು ಅತ್ಯುನ್ನತ ನಾಯಕರಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜನ್ಮ ದಿನಾಚರಣೆಯನ್ನ ಇವತ್ತು ಜಕ್ಕೂರಿನಲ್ಲಿ ರವಿಕುಮಾರ್ ಮತ್ತು ಅವರ ಸಂಗಡಿಗರೆಲ್ಲರೂ ಸೇರಿ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಮಹಿಳಾ ಆಯೋಗದ ಅಧ್ಯಕ್ಷರು, ಅತಿ ಉತ್ಸಾಹಿ ಮತ್ತು ಜನಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಇವತ್ತು ರಾಜ್ಯಾದ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಾ ಒಂದು ಒಳ್ಳೆಯ ಹೆಸರನ್ನ ಗಳಿಸಿರ್ತಕ್ಕಂಥ ನನ್ನ ಸಹೋದರಿ, ನಾನು ಅವರು ಕೂಡ ಹಲವು ಕಾಲ ಒಟ್ಟಿಗೆ ಕೆಲಸ ಮಾಡಿದವರು, ಸಹೋದರಿ ನಾಗಲಕ್ಷ್ಮಿ ಚೌಧರಿ ಅವರೇ, ನನ್ನ ಅತಿ ವಿಶೇಷವಾಗಿ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದ್ರೆ, ವಿಶೇಷವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ತಾಯಂದ್ರೆ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಹಲವು ವರ್ಷಗಳಿಂದ ಜಕ್ಕೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಮಾಡಿದಾಗ ಬಹುಶಃ ನಾನು ಇದ್ದೇ ಇರ್ತೇನೆ. ಕಳೆದ 1 ವರ್ಷದ ಹಿಂದೆ ಮಾತ್ರ ಬಂದಿರಲಿಲ್ಲ ನಾನು. ಆವತ್ತೇ ನಾನು ಹೇಳಿದ್ದೆ, ಜಕ್ಕೂರಿನಲ್ಲಿ ಗಂಡಸರಿಗಿಂತ ತಾಯಂದ್ರೆ ಹೆಚ್ಚು ಅಂತ. ಯಾಕೆಂದ್ರೆ ಇವತ್ತು ನಿಮ್ಮನ್ನು ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗತ್ತೆ. ಊರಿನಲ್ಲಿರ್ತಕ್ಕಂಥ ಎಲ್ಲ ತಾಯಂದ್ರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಜನ್ಮದಿನವನ್ನ ಕೊಂಡಾಡಬೇಕು ಅಂತ ಬಂದಿದ್ದೀರಲ್ಲ, ಮೊದಲನೆಯದಾಗಿ ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶಿವರಾಮ ಅವರು ಹೇಳ್ದಂಗೆ ನಾನು ಚಪ್ಪಾಳೆ ಹೊಡೀರಿ ಅಂತ ನಿಮ್ಮನ್ನು ಕೇಳಲ್ಲ. ಯಾಕೆಂತಂದ್ರೆ ಚಪ್ಪಾಳೆ ಹೊಡಿಬೇಕಾದ್ದು ನಿಮ್ಮ ಕೆಲಸ. ನಾನು ಕೇಳಿ ಚಪ್ಪಾಳೆ ತಟ್ಟಿಸ್ಕೊಂಡು ಅನುಭವ ನನಗೂ ಇಲ್ಲ. ಆದ್ರೆ ಒಂದನ್ನು ತಿಳ್ಕೊಳ್ಬೇಕು, ನಗರಿ ಅಂದ್ರೆ ಯಾರು ನಗೋದಿಲ್ಲ. ಸುಮ್ಮನೆ ನಗೋರ್ನ ಏನಂತಾರೆ ಹೇಳಿ? ಸುಮ್ಮನೆ ಏನೇ ಅರ್ಥವೇನೇ ಇಲ್ಲದೆ ಸುಮ್ಮನೆ ನಗ್ತಾ ಇದ್ರೆ ಏನಂತಾರೆ? ಅವ್ರನ್ನ ಹುಚ್ಚರು ಅಂತಾರೆ. ಆದ್ರೆ ನಗಬಾರ್ದ? ನಗಲೇಬೇಕು. ಯಾಕೆ ನಗಬೇಕು? ನಗೋದಕ್ಕೆ ಒಂದು ಅರ್ಥ ಇದೆ. ನಗುವಾಗ ನಿಮ್ಮ ಜನನೇಂದ್ರಗಳು ಎಲ್ಲವೂ ಕೂಡ ಕೆಲಸ ಮಾಡ್ತವೆ, ರಕ್ತ ಸಂಚಲನ ಹೆಚ್ಚಾಗ್ತದೆ. ನಗ್ತಾ ಇದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ಈಗ ಬಂದಿರತಕ್ಕಂಥ ನನ್ನ ಸಹೋದರಿ ನಾಗಲಕ್ಷ್ಮಿ ಅವರು ಕೂಡ ಡಾಕ್ಟರೇ. ಅವ್ರು ಮಾತಾಡುವಾಗ ನಿಮ್ಗೆ ಹೇಳ್ತಾರೆ, ಅವರು ಡಾಕ್ಟರ್. ಅವರು ನೋಡಿ, ಡಾಕ್ಟರ್ ಆದ್ರೂ ಕೂಡ ನಿಮ್ ಸೇವೆ ಮಾಡಬೇಕು ಅಂತ ಹೇಳಿ ಆ ಡಾಕ್ಟರ್ಗಿರಿ ಬಿಟ್ಟು ರಾಜಕಾರಣಕ್ಕೆ ಬಂದ್ರು. ಬಹುಶಃ ಎಲ್ಲೇ MLA ಆಗ್ತಾರೆ, ಮಂತ್ರಿ ಆಗ್ತಾರೆ ಅವ್ರು ಅಂದ್ಕೊಂಡಿದ್ದೆ. ಆದ್ರೆ ಅಂತದ್ದೆಲ್ಲ ಯಾಕೆ ಕೊಡ್ಬೇಕು ಇವ್ರಿಗೆ ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷನ ಮಾಡಿದ್ರು. ಮಹಿಳಾ ಆಯೋಗದ ಅಧ್ಯಕ್ಷನ ಮಾಡಿದ್ಮೇಲೆ ಈಗ ಮಾಡಿದವ್ರಿಗೆಲ್ಲ ಅನ್ಸಿದೆ, ಏನಪ್ಪ ಯಾವ್ದೋ ಬೇಡ ಅಂತ ಕೊಟ್ರು ಇವ್ರು ಇಡೀ ರಾಜ್ಯವನ್ನೇ ಇವ್ರ ಕೈಯಲ್ಲಿ ಹಿಡ್ಕೊಂಡು ಬಿಟ್ಟಿದಾರಲ್ಲ, ಎಲ್ಲ ಹೆಣ್ಮಕ್ಳು ಅವರನ್ನೇ ಗುಣಗಾನ ಮಾಡ್ತಾರೆ ಅಂತ ಆಗ್ಬಿಟ್ಟಿದೆ. ಈಗ ಕೆಲಸ ಮಾಡೋರು ಎಲ್ಲಿದ್ರು ಕೆಲಸ ಮಾಡೇ ಮಾಡ್ತಾರೆ. ನೀವು ರವಿಕುಮಾರ್ ಹೇಳ್ತಾ ಒಂದು ಮಾತನ್ನು ಹೇಳಿದ್ರು, ನಮ್ಮ ಗುರುಗಳು ಬಸವಲಿಂಗಪ್ಪನವರು ಅಂತ ಹೇಳಿದ್ರು. ಬಸವಲಿಂಗಪ್ಪನವರು ಈಗಾಗಲೇ ನಮ್ಮನ್ನಾಗಲೇ 32-33 ವರ್ಷ ಆಗ್ತಾ ಇದೆ. 92ರಲ್ಲಿ ತೀರ್ಕೊಂಡ್ರು ಅಂತ ಕಾಣುತ್ತೆ. 92. ನಾವೆಲ್ಲ ಅವರ ಶಿಷ್ಯರುಗಳೇ. ಅವ್ರ ಹೆಸರು ಹೇಳಬೇಕಾದ್ರೂ ಸ್ವಲ್ಪ ಧೈರ್ಯ ಬೇಕು, ಸುಮ್ಮನೆ ಹೆಸರು ಹೇಳಕ್ಕಾಗೋದಿಲ್ಲ. ದಲಿತರ ಹುಲಿ ಅಂತಿದ್ರು ಅವ್ರನ್ನ.
ಈಗ ಯಾರು ಹುಲಿಗಳಿಲ್ಲ, ಎಲ್ಲ ಇಲಿಗಳೇ ದಲಿತರಲ್ಲಿ.